ಯಾವಾಗ ನಾವು ನಮ್ಮ ಸಿದ್ಧಿಗಾಗಿ, ಸಾಧನೆಗಾಗಿ, ಲಕ್ಷ್ಯಕ್ಕಾಗಿ ತುಂಬ ತಪ್ಪಿಸಬೇಕಾಗ್ತದೋ ಅರ್ಥ ಮಾಡ್ಕೊಳ್ಳಿ, ನಿಮಗೆ ದೊಡ್ಡದೇನಾದರೂ ಸಿಗೋದಿದೆ. ಒಂದು ವೇಳೆ ನಿಮ್ಮ ಧೈರ್ಯ ದೊಡ್ಡದಾಗಿದ್ದರೆ ನಿಮಗೆ ಪ್ರಾಪ್ತಿಯಾಗೋದು ಸಹ ದೊಡ್ಡದೇ ಆಗಿರ್ತದೆ. ನಿಮ್ಮ ಶ್ರದ್ಧೆ ದೊಡ್ಡದಾಗಿದ್ದರೆ ನಿಮಗೆ ಪ್ರಾಪ್ತಿಯಾಗೋ ಸಿದ್ಧಿ ಸಹ ದೊಡ್ಡದಾಗಿರ್ತದೆ. ನಿಮ್ಮ ಜ್ಞಾನ ಆಳ ಆಗಿದ್ದರೆ ನಿಮ್ಗೆ ಸಿಗೋ ಬ್ರಹ್ಮಜ್ಞಾನ, ಬ್ರಹ್ಮ ತತ್ವ ಸಹ ಆಳದಾಗಿರ್ತದೆ. ಹಾಗಾಗಿ ಜೀವನದಲ್ಲಿ ಕಷ್ಟ, ತೊಂದರೆ, ಸಮಸ್ಯೆ ಬಂದರೆ ಗಾಬರಿ ಆಗಬೇಡಿ. ನಿಮ್ಮ ಸಾಧನೆಯಲ್ಲಿ ದೃಢವಾಗಿರಿ, ನಿಮ್ಮ ಪದದ ಕಡೆ ದೃಢ ಆಗಿರಿ. ಯಾಕಂದರೆ ನಿಮಗೆ ದೊಡ್ಡದೇನೋ ಸಿಗೋದಿದೆ. ಸಣ್ಣ ಪುಟ್ಟದಕ್ಕೆ ನೀವು ಹುಟ್ಟಿಲ್ಲ. ಒಂದು ವೇಳೆ ನೀವು ಅತಿ ಕಠಿಣ ಪರಿಸ್ಥಿತಿ ಎದುರಿಸ್ತಾ ಇದ್ದೀರಾ ಅಂದರೆ ನಿಮ್ಮ ಫೌಂಡೇಶನ್ ಸರಿ ಮಾಡಲಾಗ್ತಾ ಇದೆ. ಭಗವಂತ ನಿಮ್ಮನ್ನು ತಯಾರು ಮಾಡ್ತಾ ಇದ್ದಾನೆ. ನಮ್ಮ ಪರೀಕ್ಷೆ ನಡೀತಾ ಇದೆ. ಸುಮ್ಮನೆ ಸಿದ್ಧಿ ಶಕ್ತಿ ಸಿಗಲ್ಲ, ತಪ ಮಾಡಬೇಕಾಗ್ತದೆ. ನಮ್ಮ ಹತ್ರ ಕೋಟಿಗಟ್ಟಲೆ ಹಣ ಇದೆ, ನಾವು ತಪಸ್ ಮಾಡ್ತಾ ಇದ್ದೀನಿ ಅಂದರೆ ಅದೇನೋ ದೊಡ್ಡ ವಿಷಯ ಅಲ್ಲ. ಏನೂ ಇಲ್ದಿದ್ದಾಗಲೂ ತುಂಬ ಕಷ್ಟದಲ್ಲಿದ್ದರೂ ಸಹ ನಾವು ತಪ ಮಾಡ್ತಾ ಇದ್ದೀವಿ, ಜಪ ಮಾಡ್ತಾ ಇದ್ದೀವಿ ಅಂದರೆ ಅದು ದೊಡ್ಡದು. ಆವಾಗ ನಮ್ಮ ತಪದ ಪರಿಣಾಮ ದುಪ್ಪಟ್ಟಾಗಿ ಸಿಗ್ತದೆ. ಎಲ್ಲ ಅನುಕೂಲ ಇದ್ದು ಯಾವುದೇ ಕಷ್ಟ ತಾಪತ್ರಯ ಇಲ್ಲದೆ ನಾವು 24 ಗಂಟೆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ದೊಡ್ಡದೇನಲ್ಲ. ಕಷ್ಟ, ತೊಂದರೆ, ನೋವು ಇದ್ದಾಗಲೂ ಸಹ ನಾವು ವಿಚಲಿತರಾಗದೆ, ಎಂಥ ಕೆಟ್ಟ ಪರಿಸ್ಥಿತಿ ಬಂದರೂ ನಾವು ದೃಢವಾಗಿ ನಿಂತು ಭಗವಂತನ ಸಾಧನೆ ಮಾಡಿದ್ರೆ ಅದು ದೊಡ್ಡದು. ಇದು ನಮಗೆ ಬ್ರಹ್ಮಚಾರಿಣಿ ಕಲಿಸ್ತಾಳೆ. ಆದರೆ ನಮಗೆ ಸ್ವಲ್ಪ ಕಷ್ಟ ಬಂದರೆ ಮನಸ್ಸು ನಮ್ಮನ್ನು ಸಂಶಯಕ್ಕೆ ತಳ್ತದೆ. ನಮಗೆ ದೇವ್ರ ಮೇಲೆ ಸಂಶಯ, ಗುರುವಿನ ಮೇಲೆ ಸಂಶಯ, ನಮ್ಮ ಜ್ಞಾನದ ಮೇಲೆ ಸಂಶಯ, ಮಂತ್ರದ ಮೇಲೆ ಸಂಶಯ. ಮನಸ್ಸಿನ ಇಚ್ಛೆ ಪೂರ್ಣ ಆಗಿಲ್ಲ ಅಂದರೆ ಮನಸ್ಸು ನಾನಾ ನಾಟಕ ಆಡ್ತದೆ. ಈ ಮನಸ್ಸಿಗೆ ವಿಶ್ವಾಸ ಕೊಡುವ ಕಾರ್ಯವನ್ನೇ ತಪ ಅನ್ನೋದು. ಮನಸ್ಸನ್ನು ತಪ್ಪಿಸೋದು ತುಂಬ ಅವಶ್ಯಕ. ಶರೀರನ ಯಾರು ಬೇಕಾದರೂ ತಪ್ಪಿಸ್ತಾರೆ. ಯಾಕಂದರೆ ಮನಸ್ಸಿನ ಒಂದು ಶಂಕೆ ನಮ್ಮ ಇಡೀ ತಪಸ್ಸನ್ನು ಭಂಗ ಮಾಡಬಲ್ಲದು. ಇಲ್ಲಿ ಪಾರ್ವತಿ ಸಹ ಶೈಲಪುತ್ರಿಯ ರೂಪದಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರ್ತಾಳೆ. ಆ ರೀತಿ ಆಚರಿಸ್ಕೊಂಡಾಗಲೇ ಬ್ರಹ್ಮನ ಆಚರಣೆ ಸಂಭವ ಆಗ್ತದೆ. ಈ ನವದುರ್ಗಾ ರಹಸ್ಯ ತಿಳಿಸೋದೇನು? ನಾವು ಅಚಲವಾಗಿರಬೇಕು, ದೃಢ ಆಗಿರಬೇಕು, ಮನಸ್ಸನ್ನು ಬದಿಗೆ ಹಾಕಬೇಕು. ಆವಾಗ ಮನಸ್ಸು ತನ್ನಿಂತಾನೇ ಅದೇ ಪ್ರೋಗ್ರಾಮಿಂಗ್ ಬರ್ತದೆ. ಪ್ರಾರಂಭ ನಾವೇ ಮಾಡಬೇಕಾಗ್ತದೆ. ಭಕ್ತಿಯ ಪ್ರಾರಂಭ, ಸಾಧನೆಯ ಪ್ರಾರಂಭ, ಅರ್ಥ ಮಾಡಿಕೊಳ್ಳುವಂತಹ ಪ್ರಾರಂಭ, ಸಾಧನೆಗಿಳಿಯುವ ಪ್ರಾರಂಭ, ಸಮರ್ಪಣೆಯ ಪ್ರಾರಂಭ ನಾವೇ ಮಾಡಬೇಕಾಗ್ತದೆ. ಮನಸ್ಸು ಯಾವತ್ತೂ ಬರಲ್ಲ, ಅದು ಸಂಸಾರದ ಭೋಗದಲ್ಲಿ ತಲ್ಲೀನಾಗಿದೆ. ಮನಸ್ಸು ತಪ ಮಾಡಲ್ಲ. ಯಾವಾಗ ನಾವು ಅಟಲವಾಗಿ ಸಮರ್ಪಣಾ ಭಾವದಿಂದ ತಪ ಸಾಧನೆಯಲ್ಲಿ ನಾವು ಹಿಡಿತಾ ಇದ್ದ ಹಾಗೆ ಮನಸ್ಸು ನಿಧಾನ ನಮ್ಮ ಜೊತೆ ಬರ್ತದೆ. ಆವಾಗದು ತನ್ನ ಅಹಂಕಾರ ಇಳಿಸ್ಕೊಂಡು ಬ್ರಹ್ಮನ ಆಚರಣೆಯಲ್ಲಿ ನಮ್ಗೆ ಸಹಾಯ ಮಾಡ್ತದೆ. ನಮಗೆ ಜೀವನದಲ್ಲಿ ಜ್ಞಾನ ಸಿಕ್ಕಿದೆಯೋ ಅಲ್ಲಿ ತನಕ ನಮ್ಮ ತರ್ಕನ ತಗೊಂಡು ಹೋಗಬೇಕು. ತರ್ಕನ ತಗೊಂಡು ಹೋಗಲಿಕ್ಕೆ ಮನಸ್ಸಿನ ಅವಶ್ಯಕತೆ ಇದೆ. ಮನಸ್ಸು ಸಂದೇಹ ಮಾಡೇ ಮಾಡ್ತದೆ. ಹಾಗಾಗಿ ಮನಸ್ಸನ್ನು ತಿರುಗಿಸ್ಬೇಕು. ಹಾಗಾಗಿ ನವರಾತ್ರಿಯಲ್ಲಿ ಬಲಿ ವಿಧಾನ ಮಾಡ್ತಾರೆ. ಬಲಿ ಅಂದರೆ ಯಾವುದೋ ಪ್ರಾಣಿಗಳನ್ನು ಬಲಿ ಕೊಡೋದಲ್ಲ, ನಮ್ಮ ಮನಸ್ಸನ್ನು ಬಲಿ ಕೊಡೋದು. ಬಲಿಯ ನಿಜವಾದ ಅರ್ಥ ಮನಸ್ಸನ್ನು ಕತ್ತರಿಸೋದು. ಈ ಬ್ರಹ್ಮಚಾರಿಣಿಯ ಅವಸ್ಥೆ ಏನಿದೆ, ಯಾರು ಸಿದ್ಧಿ ಮಾರ್ಗದಲ್ಲಿ ಅಗ್ರೆಸಿವ್ ಆಗಿರ್ತಾರೋ, ತಮ್ಮ ಜೀವನದಲ್ಲಿ ಏನಾದರೂ ಪ್ರಾಪ್ತಿ ಮಾಡ್ಕೊಳ್ಬೇಕಂತಿರ್ತಾರೋ, ಜೀವನದ ಸತ್ಯ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಬಯಸ್ತಾರೋ, ಯಾಕಂದರೆ ನಾವೇನು ತಗೊಂಡು ಬಂದಿದ್ದೀವೋ ಅದನ್ನು ವಾಪಸ್ ಕೊಡಲೇಬೇಕಾ? ಈ ಪಂಚತತ್ವ, ಈ ಪಂಚಭೂತದ ಶರೀರ ಏನು ತಗೊಂಡು ಬಂದಿದ್ದೀವಿ, ಇವುಗಳನ್ನು ನಮ್ಮ ಕರ್ಮದ ಆಧಾರದ ಮೇಲೆ ನಾವು ತಗೊಂಡು ಬಂದಿರ್ತೀವಿ. ಸಾಲದ ರೂಪದಲ್ಲಿ ತಂದಿರ್ತೀವಿ. ಅಗ್ನಿಯಿಂದ ಸ್ವಲ್ಪ ಅಂಶ ತಗೊಂಡಿದ್ದೀವಿ, ಪೃಥ್ವಿಯಿಂದ ಸ್ವಲ್ಪ ಅಂಶ ತಗೊಂಡಿದ್ದೀವಿ, ಜಲದಿಂದ ಅಂಶ ತಗೊಂಡಿದ್ದೀವಿ. ಇಲ್ಲಿಂದ ಹೋದ್ಮೇಲೆ ಭಗವಂತನಿಗೆ ಮುಖ ತೋರಿಸೋದು ಬೇಡವಾ? ಈ ಭೂಮಿ ಮೇಲೆ ಜನ್ಮವಂತೂ ಪಡೆದಿದ್ದೀವಿ, ಅದರ ಉಪಹಾರವಾಗಿ ನಾವೇನು ಕೊಡಬಲ್ಲೆವು? ನಾನು ಯಾಕಿಲ್ಲಿ ಜನ್ಮ ಪಡೆದಿದ್ದೀನಿ ಅನ್ನೋದು ಸಿದ್ಧ ಆಗಬೇಕಾಗ್ತದೆ. ಆ ಸಿದ್ಧಿ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಬ್ರಹ್ಮಚಾರಿಣಿ ಅವಸ್ಥೆ ಅತಿ ಮುಖ್ಯ. ಬ್ರಹ್ಮಚಾರಿಣಿಯ ಅಭ್ಯಾಸದಿಂದ ನಮ್ಮ ಜೀವನದಲ್ಲಿ ತಪ, ತ್ಯಾಗ, ವೈರಾಗ್ಯ, ಸದಾಚಾರದ ವೃದ್ಧಿ ಆಗ್ತದೆ. ನಾವು ಬ್ರಹ್ಮನ ಆಚರಣೆಯಲ್ಲಿ ತಲ್ಲೀನರಾದಾಗ ನಮಗೆ ತ್ಯಾಗ ಯಾವ ರೀತಿ ಮಾಡಬೇಕು ಗೊತ್ತಾಗ್ತದೆ. ತಪಸ್ಸು ಹೇಗೆ ಮಾಡಬೇಕು ಗೊತ್ತಾಗ್ತದೆ. ವೈರಾಗ್ಯ ಮೂಡ್ತದೆ. ವೈರಾಗ್ಯ ಅಂದರೆ ಎಲ್ಲ ಬಿಟ್ಬಿಡೋದಲ್ಲ. ವೈರಾಗ್ಯ ಅಂದರೆ ನಮಗೆ ಎಲ್ಲ ನಶ್ವರ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ನಾವು ಯಾವುದೇ ವಸ್ತುವಿಗೆ ಅಥವಾ ಯಾವುದೇ ಕರ್ಮದ ಜೊತೆ ಜೋಡಣೆ ಆಗಲ್ಲ. ಹೊಸ ಕರ್ಮ ಮಾಡಲ್ಲ.
ಯಾಕಂದರೆ ಹೊಸ ಕರ್ಮ ಮಾಡಿದ್ರೆ ಮತ್ತೆ ಅದನ್ನು ಭೋಗಿಸ್ಲಿಕ್ಕೆ ಮತ್ತೆ ಬರಬೇಕಾಗ್ತದೆ. ಹಾಗಾಗಿ ವೈರಾಗ್ಯದ ಸ್ಥಿತಿ ಅಂದರೆ ಅವಶ್ಯಕತೆ ಇಲ್ಲ ಅಂದರೆ ಕರ್ಮ ಮಾಡಲೇಬಾರ್ದು. ಆ ಒಂದು ಅವಸ್ಥೆಯಲ್ಲಿ ಸಂಯಮ ಮೂಡ್ತದೆ, ವಿವೇಕ ಮೂಡ್ತದೆ. ಜೀವನದ ಕಠಿಣ ಸಂಘರ್ಷದ ಒಳಗೆ ನಮ್ಮ ಮನಸ್ಸು ಮತ್ತು ಕರ್ತವ್ಯ ವಿಚಲಿತ ಆಗಲ್ಲ. ಇದೇ ಭಗವತಿ ಬ್ರಹ್ಮಚಾರಿಣಿಯ ಸಿದ್ಧಿ. ಈ ಸಿದ್ಧಿಯಿಂದಲೇ ವಿಜಯದ ಪ್ರಾಪ್ತಿಯಾಗ್ತದೆ. ಇದರ ಶಕ್ತಿ ಸ್ವಾಧಿಷ್ಠಾನ ಚಕ್ರದಲ್ಲಿದೆ. ಈ ಚಕ್ರದೊಳಗೆ ಏನು ಎನರ್ಜಿ ಇದೆ ಅದು ಭಕ್ತಿಯ ಎನರ್ಜಿ. ಶೈಲಪುತ್ರಿ ಮತ್ತು ಬ್ರಹ್ಮಚಾರಿಣಿ ಇದೆರಡು ಅವಸ್ಥೆಯ ಅರ್ಥ ಆಯಿತು ಅಂದರೆ ಮೂರನೇ ಅವಸ್ಥೆ ಚಂದ್ರಘಂಟ. ಚಂದ್ರಘಂಟದ ಅರ್ಥ ನಾದ ಅನುಸಂಧಾನ. ಚಂದ್ರಘಂಟ ನಮಗೇನು ಕಲಿಸ್ತದೆ? ಈ ದೇವಿಗೆ 10 ಕೈಗಳನ್ನು ತೋರಿಸಿದ್ದಾರೆ. ಅಂದರೆ 10 ಕೈ ಅಂದರೆ ನಾದದ 10 ಕಲೆ. ದೇವಿಯ 10 ಕೈ ಆಗಿರ್ಬೋದು ಅಥವಾ 10 ಮುಖಗಳಾಗಿರ್ಬೋದು. ಅವು ಕಲೆಯ ಪ್ರತಿಕೃತಿ. ವಿಭಿನ್ನ ಕಲೆಯನ್ನು ದೇವಿ ಪ್ರಕಟ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಆ ರೀತಿ ತೋರಿಸಿರ್ತಾರೆ. ನಮ್ಮಲ್ಲೂ ಸಹ ಆ ರೀತಿಯ ಕಲೆಗಳು ಪ್ರಕಟಗೊಂಡಾಗ ನಾವು ಸಹ ಇನ್ನೊಂದು ಕೈಯಿಂದ ಕೆಲಸ ಮಾಡಬಹುದು. ಮಲ್ಟಿ ಟ್ಯಾಲೆಂಟೆಡ್ ಆಗ್ತೀವಿ. ಈ ಚಂದ್ರಘಂಟದ ಅವಸ್ಥೆನೇ ಬೇರೆ ಬೇರೆ ಕಲೆಗೆ ಜನ್ಮ ಕೊಡೋದು. ಮೊದಲನೇದು ಸಮರ್ಪಣೆ ಮಾಡಬೇಕು, ಅಚಲವಾಗಿರಬೇಕು. ಎರಡನೇದು ಬ್ರಹ್ಮನ ಆಚರಣೆ ಮಾಡಬೇಕು. ಮೂರನೇ ಅವಸ್ಥೆ ನಾದದ ಅವಸ್ಥೆ. ಆವಾಗ ನಾವು ಬ್ರಹ್ಮ ಸ್ವರೂಪದಲ್ಲಿ ವ್ಯಾಪ್ತರಾಗ್ತೀವಿ. ಬ್ರಹ್ಮ ಸ್ವರೂಪದಲ್ಲಿ ವ್ಯಾಪ್ತರಾದಾಗಲೇ ಬೇರೆ ಬೇರೆ ರೀತಿಯ ಕಲೆಗಳು ಪ್ರಕಟ ಆಗ್ತದೆ. ದೇವಿ ಹತ್ರ ಬೇರೆ ಬೇರೆ ರೀತಿಯ ಶಸ್ತ್ರ ಆಯುಧಗಳಿವೆ. ಸಿಂಹದ ಮೇಲೆ ದೇವಿ ಆಸೀನಳಾಗಿದ್ದಾಳೆ. ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು. ಯಾಕೆ ತೋರಿಸ್ತಾರೆ ಅಂದರೆ ಯಾರು ಸಿಂಹದ ಥರ ಇರ್ತಾರೋ, ಸ್ಟ್ರಾಂಗ್ ಆಗಿರ್ತಾರೋ ಅಂಥವರ ಮೇಲೆ ದೇವಿಯ ಚೇತನ ಆರೂಢ ಆಗ್ತದೆ. ಪುಕ್ಕಲರು, ಭಯಭೀತರು, ಸಂಶಯದಲ್ಲಿ ಬೀಳುವಂಥವರು, ಪದೇ ಪದೇ ಹಾಸ್ಯ ಜಾಲದಲ್ಲಿ ಸಿಕ್ಕಾಕೊಳ್ಳುವಂಥವರು, ಮೋಸ ಮಾಡುವಂಥವರು, ಅಂಥವರು ಯಾವತ್ತೂ ಈ ಶಕ್ತಿನ ಧಾರಣೆ ಮಾಡಲಿಕ್ಕಾಗಲ್ಲ. ಹಾಗಾಗಿ ದೇವಿ ಯಾವತ್ತೂ ಸಿಂಹದ ಮೇಲೆ ಇರ್ತಾಳೆ ಅಥವಾ ಹುಲಿ ಮೇಲೆ ಇರ್ತಾಳೆ. ನೀವು ನೋಡಿರಬಹುದು. ಸಿಂಹ ಯಾರು? ಕಾಡಿನ ರಾಜ. ಸಿಂಹ ಯಾರು? ಸಕಾರಾತ್ಮಕ ಶಕ್ತಿ, ಅಭಯ. ಹಾಗಾಗಿ ಭಗವತಿ ಸಿಂಹಾಸನದ ಮೇಲೆ ವಿರಾಜಮಾನಾಗಿರ್ತಾಳೆ. ಹಾಗಾಗಿ ಶಕ್ತಿ ಪ್ರಾಪ್ತಿಗಾಗಿ ಸಿಂಹದ ಗುಂಡಿಗೆ ಇರಬೇಕು. ಇದರಲ್ಲಿ ದೇವಿಯ ಅಧಿಷ್ಠಾಪನ ಚಕ್ರ ಮಣಿಪುರ, ನಾಭಿ ಇಡೀ ಬ್ರಹ್ಮಾಂಡದ ಕೇಂದ್ರ, ನಮ್ಮ ಶರೀರದ ಕೇಂದ್ರ ಸಹ ಆಗಿದೆ. ಬೇರೆ ಬೇರೆ ರೀತಿಯ ಕಲೆಯ ಪ್ರಾಕಟ್ಯ ಆಗತ್ತೆ. ಹಾಗಾಗಿ ಈ ಚಂದ್ರಘಂಟ ಅವಸ್ಥೆಯಲ್ಲಿ ನಾವು ಈ ಶಕ್ತಿಯಿಂದ ನಾವು ಬ್ರಹ್ಮಾಂಡದ ಇಡೀ ಜ್ಞಾನವನ್ನು ಹೀರಬಹುದು. ದೇವಿ ಚಂದ್ರಘಂಟೆಯ ಕೃಪೆಯಿಂದ ಅಲೌಕಿಕ ಶಕ್ತಿಯ ಅನುಭವ ಆಗ್ತದೆ. ವಿವಿಧ ರೀತಿಯ ದಿವ್ಯ ಧ್ವನಿಗಳು ಕೇಳ್ತವೆ. ಈ ಸಮಯದಲ್ಲಿ ಸಾಧಕ ಅತ್ಯಂತ ಸಮಾಧಾನದಿಂದ ಇರೋದು ತುಂಬ ಅವಶ್ಯಕ ಆಗಿರ್ತದೆ. ಈ ಅವಸ್ಥೆಯಲ್ಲಿ ನಿಮಗೆ ಯಾವುದಾದ್ರೂ ಧ್ವನಿ ಕೇಳಿದಾಗ ಸಂಯಮದಿಂದ, ಸಮಾಧಾನದಿಂದ, ತಾಳ್ಮೆಯಿಂದ ಇರಬೇಕು. ಯಾಕಂದರೆ ಮನಸ್ಸು ಈ ಸಮಯದಲ್ಲಿ ನಾಟಕ ಮಾಡಲಿಕ್ಕೆ ಶುರು ಮಾಡಬಹುದು. ಯಾಕಂದರೆ ಮನಸ್ಸಿಗೆ ಶಕ್ತಿ ಸಿಕ್ಕಾಗ, ಸಿದ್ಧಿಗಳು ಸಿಕ್ಕಿದಾಗ ಮತ್ತೆ ಅದು ನಮ್ಮನ್ನು ಕೆಳಗಡೆ ಹಾಕುವ ಸಾಧ್ಯತೆ ಇದೆ. ಮನಸ್ಸು ಅಂತಿಮ ಅವಸ್ಥೆ ತನಕ ಹೋಗ್ಲಿಕ್ಕೆ ಬಿಡಲ್ಲ. ಇಲ್ಲಾಂದರೆ ಮನಸ್ಸು ಅಂತಿಮ ಅವಸ್ಥೆ ಸಿದ್ಧಿದಾತ್ರಿ ಹತ್ರ ಹೋಗ್ಲಿಕ್ಕೆ ಬಿಡಲ್ಲ. ಎಲ್ಲಿವರೆಗೆ ನಮಗೆ ಸಿದ್ಧಿ ತನಕ ನಾವು ತಲುಪಲ್ವೋ ಅಲ್ಲಿ ತನಕ ನಾವು ತಾಳ್ಮೆಯಿಂದ ಇರಬೇಕು. ಇಲ್ಲಾಂದರೆ ಮನಸ್ಸು ನಮ್ಮನ್ನು ಮತ್ತೆ ಬಿಡಿಸಲೂಬಹುದು. ಈ ಚಂದ್ರಘಂಟ ಅವಸ್ಥೆ ನಮ್ಮಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿನ ವಿನಾಶ ಮಾಡ್ತದೆ. ಈ ನಾದ ನಮಗೆ ಸಿಕ್ಕಿದಾಗ ನಾವೆಲ್ಲ ಹಿಂದಿನ ಪಾಪ ಕರ್ಮಗಳಿಂದ ಮುಕ್ತರಾಗ್ತೀವಿ. ನಾದ ಸಿಗುವ ತನಕ ನಾವು ಪಾಪ ಕರ್ಮದ ಜೊತೆನೇ ಇರ್ತೀವಿ. ಯಾವಾಗ ನಾದ ನಮ್ಮಲ್ಲಿ ಇಳಿಲಿಕ್ಕೆ ಶುರು ಆಗ್ತದೋ ಆವಾಗ ನಾವು ಎಲ್ಲ ಪಾಪ ಕರ್ಮಗಳಿಂದ ಮುಕ್ತರಾಗ್ತೀವಿ. ಈ ಅವಸ್ಥೆ ಪ್ರಾಪ್ತಿ ಆದಮೇಲೆ ನಾವು ರಾಕ್ಷಸರಾಗಬಾರ್ದು, ದೇವತೆ ಆಗಬೇಕು. ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಪಾಪ ಕರ್ಮಗಳು ನಷ್ಟ ಆಗಿರ್ತವೆ. ಆ ಗಂಟೆಯ ಧ್ವನಿಯಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಹತ್ತಿರ ಸುಳಿಯಲ್ಲ. ಹಾಗಾಗಿ ದೇವಸ್ಥಾನಗಳಲ್ಲೂ ಸಹ ಗಂಟೆ ಕಟ್ಟಿರ್ತಾರೆ. ಅಂದರೆ ಆ ಗಂಟೆಯ ಧ್ವನಿಯಿಂದ ನಕಾರಾತ್ಮಕ ಶಕ್ತಿಯ ನಾಶ ಆಗ್ತದೆ. ಯಾರು ಈ ನಾದದ ಸತತ ಅಭ್ಯಾಸ ಮಾಡ್ತಾರೋ ಅಂಥವರಲ್ಲಿ ಒಂದು ದಿವ್ಯ ಪ್ರಕಾಶ, ದಿವ್ಯ ನಾದ ಇರ್ತದೆ. ಅಂಥವರ ಸಂಪರ್ಕಕ್ಕೆ ಯಾರು ಬರ್ತಾರೋ ಅವರ ಜೀವನ ಸಹ ಬದಲಾಗ್ತದೆ. ಈ ದಿವ್ಯ ಕ್ರಿಯೆ ಸಾಧಾರಣ ಕಣ್ಣಿನಿಂದ ನೋಡಲಿಕ್ಕಾಗಲ್ಲ. ಮೊದಲನೆಯದು ಶೈಲಪುತ್ರಿ, ಮನಸ್ಸನ್ನು ಸ್ಥಿರ ಮಾಡೋದರ ಉಪಾಸನೆ.
ಬ್ರಹ್ಮಚಾರಿಣಿ ಅವಸ್ಥೆ ಮನಸ್ಸನ್ನು ವಿಲೀನ ಮಾಡುವ ಅವಸ್ಥೆ. ಚಂದ್ರಘಂಟ ಆ ನಾದನ ಯಾವ ರೀತಿ ಧಾರಣೆ ಮಾಡಬೇಕು ಅನ್ನುವುದರ ಅವಸ್ಥೆ. ಈ 3 ದುರ್ಗ ಆದಮೇಲೆ 4ನೆಯ ದುರ್ಗೆ ಕುಷ್ಮಾಂಡ. ಕುಷ್ಮಾಂಡ ಅಂದರೆ ಈಗ ಬ್ರಹ್ಮನ ಕಲೆ ನಾದ ಪ್ರಕಟ ಆಯಿತು. ಈಗ ಪೂರ್ತಿ ಸೃಷ್ಟಿ ಇಡೀ ಬ್ರಹ್ಮಾಂಡ ತಯಾರಾಗ್ತದೆ. ಈ ಕುಷ್ಮಾಂಡದ ಅವಸ್ಥೆ ಏನಿದೆ ಅದು ಪಿಂಡದಿಂದ ಬ್ರಹ್ಮಾಂಡದ ಮೇಲೆ ಆಧಾರಿತ ಆಗಿದೆ. ಏನು ಪಿಂಡದಲ್ಲಿದೆಯೋ ಅದೇ ಬ್ರಹ್ಮಾಂಡದಲ್ಲಿದೆ. ಈ ಪಿಂಡದಿಂದ ಆ ಬ್ರಹ್ಮಾಂಡನ ಹೇಗೆ ಜೋಡಿಸೋದು ಅನ್ನೋದನ್ನು ಈ ಕುಷ್ಮಾಂಡ ದೇವಿ ಕಲಿಸ್ತಾಳೆ. ಚಂದ್ರಘಂಟ ಕಲೆ ಕೊಡ್ತಾಳೆ. ಆ ಕಲೆಯಿಂದ ಏನು ಆವಿಷ್ಕಾರ ಆಗ್ತದೆ, ಆ ಆವಿಷ್ಕಾರನೇ ಮತ್ತೇನಲ್ಲ ಬ್ರಹ್ಮಾಂಡ. ಪುನರ್ನಿರ್ಮಾಣ ಏನೆಲ್ಲ ನಿರ್ಮಾಣ ಆಗ್ತದೋ ಅದು ಕುಷ್ಮಾಂಡ ದೇವಿಯ ಅನುಸಂಧಾನದಿಂದ ಆಗ್ತದೆ. ದಶಮಹಾವಿದ್ಯೆಯಲ್ಲಿ ನಾವು ನೋಡೋದಾದರೆ ಭುವನೇಶ್ವರಿ ಆ ತತ್ವ ಆಗಿದೆ. ದಶಮಹಾವಿದ್ಯೆಯೂ ಪಾರ್ವತಿಯಿಂದನೇ ಆಗಿರುವಂಥದ್ದು. ನವದುರ್ಗೆಯರು ಸಹ ಈ ಪಾರ್ವತಿಯಿಂದನೇ ಆಗಿರುವಂಥದ್ದು. ಇವು ಬೇರೆ ಬೇರೆ ಅವಸ್ಥೆಯ ಬಿಂದು. ಇವ್ಯಾವುದು ಹೊರಗಡೆ ಘಟಿಸುವಂಥದ್ದಲ್ಲ, ನಮ್ಮೊಳಗೇ ಘಟಿಸ್ತದೆ. ನಾವೇನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅದು ನಮ್ಮೊಳಗೆ ಇದೆ, ಹೊರಗಡೆ ಅಲ್ಲ. ಪಿಂಡದಿಂದ ಬ್ರಹ್ಮಾಂಡ ಏನು ಬ್ರಹ್ಮಾಂಡದಲ್ಲಿದೆಯೋ ಅದು ಈ ಪಿಂಡದಲ್ಲಿದೆ. ಪಿಂಡದಲ್ಲಿರೋದೇ ಆ ಬ್ರಹ್ಮಾಂಡದಲ್ಲಿದೆ. ಹೊರಗಡೆ ಒಳಗಡೆ ಅನ್ನೋದೇನೂ ಇಲ್ಲ. ಎಲ್ಲ ಈ ಆಟ ಮನಸ್ಸಾಡ್ತಾ ಇದೆ. ಯಾವಾಗ ನಮ್ಮೊಳಗಿನ ನಾದ ಪೂರ್ಣ ಕಲೆಯಿಂದ ಅರಳುತ್ತದೋ ಆವಾಗ ನಮ್ಮಲ್ಲಿ ಮತ್ತು ಆ ಸೃಷ್ಟಿಯಲ್ಲಿ ಏನೂ ಭೇದ ಇರಲ್ಲ. ಯಾಕಂದರೆ ಆ ಸೂರ್ಯನಲ್ಲಿರೋದು ನಾನೇ, ಆ ಚಂದ್ರನಲ್ಲಿರೋದು ನಾನೇ, ಆ ಪ್ರಕೃತಿಯಲ್ಲಿರೋದು ಸಹ ನಾನೇ. ಕುಷ್ಮಾಂಡ ದೇವಿಯ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ತನ್ನ ಮಂದಹಾಸದಿಂದಲೇ ಬ್ರಹ್ಮಾಂಡದ ಸೃಷ್ಟಿ ಮಾಡಿರುವಂಥವಳು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ. ಶೈಲಪುತ್ರಿ ಅಂದರೆ ಜೀವನದೊಳಗೆ ಅಚಲತೆ, ದೃಢತೆ, ಸ್ಥಿರತೆ ತರೋದು, ಸಮರ್ಪಣೆ. ಅದರ ನಂತರ ಬ್ರಹ್ಮಚಾರಿಣಿ, ಬ್ರಹ್ಮನ ಆಚರಣೆ, ಜ್ಞಾನದ ಆಚರಣೆ. ಇಂದ್ರಿಯದ ಆಚೆ ಹೋಗೋದು ಉಪವಾಸ. ನಾವು ಊಟ ತಿಂಡಿ ಬಿಡೋದು ಉಪವಾಸ ಅಲ್ಲ. ಸತತ ಚಿಂತನೆ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ಚಿತ್ತ, ಶರೀರ, ಆತ್ಮ ಎಲ್ಲವನ್ನೂ ನಮ್ಮ ಅಸ್ತಿತ್ವದಲ್ಲಿ ಬ್ರಹ್ಮತತ್ವದೊಳಗೆ ಹಾಕಿದಾಗ ಆ ಬ್ರಹ್ಮಚಾರಿಣಿ ಅವಸ್ಥೆ ಪ್ರಾಪ್ತಿಯಾಗ್ತದೆ. ಇದನ್ನು ಪಾಲಿಸಿದಾಗ ನಮಗೆ ಚಂದ್ರಘಂಟ ಅವಸ್ಥೆ, ಆ ಒಂದು ನಾದ ನಮ್ಮೊಳಗೆ ಮೂಡ್ತದೆ. ನಾದ ಬ್ರಹ್ಮದ ಅನುಸಂಧಾನ ಮಾಡ್ತಾ ಮಾಡ್ತಾ ಆ ಒಂದು ಬ್ರಹ್ಮ ಕರೆ ಸಿಗ್ತದೆ. ಅದರಿಂದ ಸೃಷ್ಟಿಯ ಉತ್ಪತ್ತಿ, ಬ್ರಹ್ಮಾಂಡದ ಉತ್ಪತ್ತಿ ಹೇಗಾಗ್ತದೆ ಅನ್ನೋದನ್ನು ಕುಷ್ಮಾಂಡ ದೇವಿ ಕಲಿಸ್ತಾಳೆ. ಹೇಗಾಗ್ತದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಿಮಗೆ ನಿಜವಾಗಲೂ ಈ ಶಕ್ತಿಯ ಆಹ್ವಾನ ಮಾಡಬೇಕು ಅಂದರೆ ಈ ಜ್ಞಾನವನ್ನು ತುಂಬ ಡೀಪಾಗಿ ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳಿ.